ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಕುಂಭ ರಾಶಿಯವರಿಗೆ ಜೂನ್ 12ರ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹಗಳ ಸಂಚಾರವು ಈ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಕುಂಭ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಒಂದೊಂದಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಅದರಿಂದ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದ್ರೆ ಈ ಕುಂಭ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ಅಂತ ನೋಡ್ತಾ ಬರೋದಾದ್ರೆ, ಈ ಜೂನ್ ತಿಂಗಳು ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡದ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ಶನಿಯ ಸಾಡೆ ಸಾತಿಯ 2ನೇ ಹಂತದಲ್ಲಿ ಇರುವುದರಿಂದ ಶನಿಯು ನಿರಂತರವಾಗಿ ಶಿಸ್ತನ್ನು ಈ ರಾಶಿಯವರಿಗೆ ಕಲಿಸ್ತಾ ಬರ್ತಾರೆ ಅಂತಲೇ ಹೇಳ್ಬೋದು. ಈ ತಿಂಗಳ ವಿಶೇಷವಾದಂತಹ ಲಕ್ಷಣವೇನೆಂದರೆ, ಜೂನ್ 2ರಂದು ನಿಮ್ಮ ಸಂಪತ್ತು ಮತ್ತು ಲಾಭದ ಅಧಿಪತಿ ಗುರು 6ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ, ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ಉತ್ತುಂಗ ಸ್ಥಾನದಲ್ಲಿ ಪ್ರವೇಶ ಅಂತಲೇ ಹೇಳ್ಬೋದು. 6ನೇ ಮನೆಗೆ ಗುರುವಿನ ಆಗಮನವು ಈ ಬಗ್ಗೆ ಚಿಂತಿಸುವಂತಹ ಅಗತ್ಯ ಈ ರಾಶಿಯವರಿಗೆ ಇರೋದಿಲ್ಲ. ಏಕೆಂದರೆ ಅದರ ಉತ್ತುಂಗದ ಸ್ಥಾನವು ನಿಮ್ಮನ್ನು ದೀರ್ಘಕಾಲದ ಸಮಸ್ಯೆಗಳಿಂದ, ಅಂದರೆ ಸಾಲ ಮತ್ತು ಶತ್ರುಗಳಿಂದ ಮುಕ್ತಗೊಳಿಸಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ತಿಂಗಳ ದ್ವಿತೀಯಾರ್ಧದಲ್ಲಿ, ಅಂದರೆ ಈ ಜೂನ್ 12ರ ನಂತರ 4ನೇ ಮನೆಯಲ್ಲಿ ಮಂಗಳನ ಸಂಚಾರವೂ ಕೂಡ ಇದೇ ವಾರದಲ್ಲಿ ಉಂಟಾಗುವ ಕಾರಣ ಆಸ್ತಿ ವಿಷಯಗಳಲ್ಲಿ ಗೊಂದಲವನ್ನು ಕೂಡ ತರಲಿದೆ. ಆದರೆ ಕುಟುಂಬದ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ನೀವು ಬಹಳಷ್ಟು ತಾಳ್ಮೆಯಿಂದ ಇರಬೇಕಾಗಿರ್ತದೆ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಮತ್ತು ಅವುಗಳ ಪರಿಣಾಮಗಳು ಹೇಗೆ, ಹಾಗೆ ಪ್ರಭಾವ ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 5 ಮತ್ತು 6ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 8ರಂದೇ ಆಲ್ರೆಡಿ 5ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಕಲಾವಿದರಿಗೆ ಬಹಳಷ್ಟು ಲಾಭವನ್ನು ತರಲಿದ್ದು, ಅದಾದ ನಂತರ 6ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಗುರುವಿನ ಸಂಯೋಗದಲ್ಲಿ ಉಂಟಾಗುವ ಕಾರಣ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆ ಮತ್ತು ಸಹೋದ್ಯೋಗಿಗಳಿಂದ ಸಹಕಾರವನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 4 ಮತ್ತು 5ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು, ಜೂನ್ 15ರವರೆಗೆ 4ನೇ ಮನೆಯಲ್ಲಿ ಇರೋ ಕಾರಣ, ಅದರ ನಂತರ 5ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಮಕ್ಕಳ ಪ್ರಗತಿಯನ್ನು ತರಲಿದ್ದು, ಪ್ರೇಮ ಸಂಬಂಧಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕೂಡ ಕಾಣಲಿದ್ದೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 3 ಮತ್ತು 4ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 21ರವರೆಗೆ 3ನೇ ಮನೆಯಲ್ಲಿ ಇರೋ ಕಾರಣ, ತನ್ನದೇ ಆದಂತಹ ಚಿಹ್ನೆಯಲ್ಲಿ ಇರೋ ಕಾರಣ ಅಪರಿಮಿತವಾದಂತಹ ಧೈರ್ಯವನ್ನು ಕಾಣ್ತಾ ಬರ್ತೀರಿ. ಅದಾದ ನಂತರ 4ನೇ ಮನೆಯಲ್ಲಿ, ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಮಂಗಳನು ರಿಯಲ್ ಎಸ್ಟೇಟ್ ಖರೀದಿಗಳು, ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮತ್ತು 6ನೇ ಮನೆಯಲ್ಲಿ ಬುಧನು ಇರಲಿದ್ದು, ಜೂನ್ 22ರವರೆಗೆ 5ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ತೀಕ್ಷ್ಣ ಬುದ್ಧಿಶಕ್ತಿಯನ್ನು ನೀಡಲಿದ್ದು, ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಅದರ ನಂತರ 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರತಕ್ಕಂತಹ ಬುಧನು ಗುರುವಿನ ಜೊತೆಯಲ್ಲಿ ಇರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರ ಜೀವನದಲ್ಲಿ ತರಲಿದ್ದಾರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯ ಉನ್ನತ ಸ್ಥಾನದಲ್ಲಿ ಗುರುವು ಈ ತಿಂಗಳಿನಲ್ಲಿ ಇರಲಿದ್ದು, ಅದರಲ್ಲೂ ಜೂನ್ 2ರಂದೇ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರುವು ಹಳೆಯ ಸಾಲಗಳನ್ನು ತೀರಿಸುವುದು, ವಿರೋಧಿಗಳ ಮೇಲೆ ಜಯ, ಆರೋಗ್ಯ ರಕ್ಷಣೆ ಮತ್ತು ಸೇವಾ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭಗಳನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 2ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯ ಸಾಡೆ ಸಾತಿ ಇರೋ ಕಾರಣ ಮಾತು ಮತ್ತು ಸಂಪತ್ತಿನ ಮನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ.
ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಕಠಿಣ ಮಾತಿನಿಂದ ದೂರವಿರುವುದು ಮತ್ತು ಆರ್ಥಿಕ ಶಿಸ್ತು ಈ ರಾಶಿಯವರಿಗೆ ಬಹಳ ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಜೂನ್ 12ರ ನಂತರ ಅಂತ ನೋಡ್ತಾ ಬರೋದಾದರೆ, ಕರ್ಮಭಾವದ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನು ಜೂನ್ 21ರವರೆಗೆ 3ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಸಾಗುತ್ತಿದ್ದು, ಇದು ನಿಮಗೆ ಹೇರಳವಾದಂತಹ ಧೈರ್ಯವನ್ನು ಕೂಡ ತುಂಬುತ್ತಾ ಬರ್ತದೆ. ಅದರಲ್ಲೂ ಈ ಜೂನ್ 12ರ ನಂತರ ನಿಮ್ಮ ಕೆಲಸಗಳನ್ನು ನೀವು ತ್ವರಿತವಾಗಿ ಪೂರ್ಣಗೊಳಿಸಲು ಇದು ಬಹಳಷ್ಟು ಸಹಾಯವನ್ನು ಕೂಡ ಮಾಡಲಿದೆ. ಜೂನ್ 2ರಂದಿಯೇ ಗುರು 6ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ, ಹಾಗೆ ಜೂನ್ 8ರಂದು ಶುಕ್ರನು ಕೂಡ 6ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಕಚೇರಿ ಮೇಜಿನ ಮೇಲೆ ಫೈಲ್ಗಳು ರಾಶಿಯಾಗ್ಬೋದು ಮತ್ತು ನಿಮ್ಮ ಕೆಲಸದ ಹೊರೆ ಗಮನಾರ್ಹವಾಗಿ ಹೆಚ್ಚಾಗ್ಬೋದು. ಆದರೆ ಚಿಂತಿಸುವಂತಹ ಅಗತ್ಯ ಈ ರಾಶಿಯವರಿಗೆ ಇರೋದಿಲ್ಲ. ಏಕೆಂದರೆ 6ನೇ ಮನೆಯಲ್ಲಿ ಉತ್ತುಂಗದಲ್ಲಿರತಕ್ಕಂತಹ ಗುರುವು ಈ ಎಲ್ಲ ಸವಾಲುಗಳನ್ನು ಸುಲಭವಾಗಿ ನಿವಾರಿಸಲು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಬರ್ತಾರೆ. ಈ ತಿಂಗಳು ವೈದ್ಯರಿರ್ಬೋದು, ವಕೀಲರು, ಮಾನವ ಸಂಪನ್ಮೂಲ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವವರಿಗೂ ಕೂಡ ಗಮನಾರ್ಹವಾದಂತಹ ಮನ್ನಣೆ ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಮತ್ತು ಅವರ ಬೆಂಬಲವೂ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಕುಂಭರಾಶಿಯವರಿಗೆ ಈ ತಿಂಗಳು ಲಾಭವಿರಲಿದೆಯಾ ಅಂತ ನೋಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಹಳೆಯ ಸಾಲಗಳನ್ನು ಮರುಪಾವತಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಲಾಭ ಬರುವಂತಹ ತಿಂಗಳು. ಸಂಪತ್ತು ಮತ್ತು ಲಾಭಗಳ ಅಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿರೋದರಿಂದ, ಹಣ ಗಳಿಸುವುದರಿಂದ ಹಳೆಯ ಸಾಲಗಳನ್ನು ತೀರಿಸುವತ್ತ ನಿಮ್ಮ ಆದ್ಯತೆ ಬದಲಾಯಿತಾ ಹೋಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದಂತಹ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲಾಗುವುದಿಲ್ಲ, ಆದರೆ ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡಲು ಇದು ಬಳಸಲಾಗ್ತದೆ ಅಂತಲೇ ಹೇಳ್ಬೋದು. ಶನಿಯು 2ನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ಬಹಳ ಮುಖ್ಯ. ಜೂನ್ 21ರಂದು ಮಂಗಳ 4ನೇ ಮನೆಗೆ ಸ್ಥಳಾಂತರಗೊಂಡ ನಂತರ ನೀವು ಹೊಸ ಮನೆ ಖರೀದಿಸಲು ಅಥವಾ ಭೂಮಿಗೆ ಮುಂಗಡ ಪಾವತಿಯನ್ನು ಮಾಡಲು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಬೇಕಾಗಿರ್ತದೆ. ಇದು ಭವಿಷ್ಯಕ್ಕೆ ಉತ್ತಮವಾದಂತಹ ನಿರ್ಧಾರವನ್ನು ಸಾಬೀತುಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ದೃಷ್ಟಿಕೋನದಿಂದ 6ನೇ ಮನೆಯಲ್ಲಿ ಸಕ್ರಿಯಗೊಳ್ಳುವಿಕೆಯಿಂದಾಗಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳ್ಬೋದು. 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ಯಕೃತ್, ಮೂತ್ರಪಿಂಡ ಅಥವಾ ಹಾರ್ಮೋನುಗಳ ಅಸಮತೋಲನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಮಧುಮೇಹಿಗಳು ಸಿಹಿ ತಿಂಡಿಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಜೂನ್ 21ರಂದು ಮಂಗಳ ಗ್ರಹವು 4ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ದೇಹದಲ್ಲಿ ಆಮ್ಲೀಯತೆ ಅಥವಾ ಪಿತ್ತಸಾರ ಹೆಚ್ಚಾಗಬಹುದು. ನಿಯಮಿತ ಯೋಗ ಮತ್ತು ಧ್ಯಾನವು ನಿಮಗೆ ಮಾನಸಿಕ ಶಾಂತಿ ಮತ್ತು ದೈಹಿಕ ಶಕ್ತಿಯನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆ ಈ ರಾಶಿಯವರಿಗೆ ತೀರಾ ಅಗತ್ಯ ಅಂತಲೇ ಹೇಳ್ಬೋದು. ಏಕೆಂದರೆ 2ನೇ ಮನೆಯಲ್ಲಿ ಶನಿಯು ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಹೆಚ್ಚಿಸುತ್ತಿದ್ದರೆ, ಜೂನ್ 21ರಂದು 4ನೇ ಮನೆಗೆ ಮಂಗಳನ ಪ್ರವೇಶವು ಆಗುವ ಕಾರಣ ಮನೆಯಲ್ಲಿ ವಾತಾವರಣವು ಸ್ವಲ್ಪ ಬಿಸಿಯಾಗಿಸಬಹುದು. ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ವಾದಗಳು ನಡೆಯುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಜೂನ್ 15ರ ನಂತರ 7ನೇ ಮನೆಯ ಅಧಿಪತಿ ಸೂರ್ಯನು ಸಂಚಾರವನ್ನು ಮಾಡುವ ಕಾರಣ, 5ನೇ ಮನೆಗೆ ಸಂಚಾರವನ್ನು ಮಾಡುವ ಕಾರಣ ನಿಮ್ಮ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳನ್ನು ಅತ್ಯಂತ ಮಧುರವಾಗಿ ಇದು ಇರಿಸಲಿದೆ. ಹಿಂದಿನ ತಪ್ಪು ಗ್ರಹಿಕೆಗಳನ್ನು ಮರೆತು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಈ ಟೈಮ್ನಲ್ಲಿ ಕಳೀತಾ ಹೋಗ್ತೀರಿ. ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಬಹಳಷ್ಟು ಸಂತೋಷವನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಸ್ವಯಂ ಉದ್ಯೋಗ ಮತ್ತು ಹಾಗೆ ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ, ಹೊಸ ಸಾಲ ಅನುಮೋದನೆಗಳನ್ನು ಬಯಸುವಂತಹ ವ್ಯಾಪಾರ ಮಾಲೀಕರಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬ್ಯಾಂಕುಗಳ ಸುತ್ತಲೂ ಓಡಾಡುತ್ತಿದ್ದರೆ, 6ನೇ ಮನೆಯಲ್ಲಿ ಗುರುವಿನ ಉನ್ನತ ಸ್ಥಾನದ ಪ್ರಭಾವವು ನಿಮ್ಮ ಸಾಲಗಳನ್ನು ಸುಲಭವಾಗಿ ಅನುಮೋದಿಸುವುದನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಜೂನ್ 12ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ಜೂನ್ 15ರ ನಂತರ 7ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು 5ನೇ ಮನೆಗೆ ಹೋಗುವ ಕಾರಣ ನಿಮ್ಮ ವಿವೇಚನೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಹೊಸ ಗ್ರಾಹಕರನ್ನು ಆಕರ್ಷಿಸ್ತಾ ಹೋಗ್ತೀರಿ. ಸೃಜನಶೀಲ ಕ್ಷೇತ್ರಗಳು, ವಿನ್ಯಾಸ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ತೊಡಗಿರುವವರು ಉತ್ತಮವಾದಂತಹ ಲಾಭವನ್ನು ಕಂಡಿದ್ದೀರಿ. ಜೂನ್ 21ರ ನಂತರ ಮಂಗಳನ 4ನೇ ಮನೆಗೆ ಸ್ಥಳಾಂತರವು ಆಗುವ ಕಾರಣ
ವಾಹನಗಳು, ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಇನ್ನಷ್ಟು ವೇಗವನ್ನು ಕಾಣ್ತಾ ಬರ್ತೀರಿ. ಉತ್ತಮವಾದ ಧನಲಾಭವನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಖಚಿತವಾದಂತಹ ಅಸ್ತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ಶಿಕ್ಷಣದ ಸೂಚಕ ಗುರುವಾದಂತಹ ಗುರು 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರುವ ಕಾರಣ ಬ್ಯಾಂಕಿಂಗ್, ಕಾನೂನು ಮತ್ತು ಆಡಳಿತ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ 100% ಯಶಸ್ಸನ್ನು ಖಚಿತಪಡಿಸಲಿದೆ. 5ನೇ ಮನೆಯ ಅಧಿಪತಿಯಾದಂತಹ ಬುಧ ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆ ಬಹಳ ಅತ್ಯುತ್ತಮವಾಗಿರಲಿದೆ. ಅದರಲ್ಲೂ ಈ ಜೂನ್ 12ರ ನಂತರವೂ ನಿಮ್ಮ ಸ್ಮರಣಾ ಶಕ್ತಿ ಇನ್ನಷ್ಟು ಉತ್ತುಂಗಕ್ಕೆ ಏರಲಿದ್ದು, ಇದು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣಲು ಸಹಾಯವನ್ನು ಮಾಡಲಿದೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಶನಿಯ ಸಾಡೇಸಾತಿಯ ಪರಿಣಾಮಗಳನ್ನು ತಗ್ಗಿಸಲು ಮತ್ತು 4ನೇ ಮನೆಯಲ್ಲಿ ಮಂಗಳನಿಂದ ಉಂಟಾಗುವ ದೇಶೀಯ ಕಲಹಗಳನ್ನು ತಪ್ಪಿಸಲು ಹಾಗೂ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನಿಂದ ಯಶಸ್ಸನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. 2ನೇ ಮನೆಯಲ್ಲಿ ಶನಿಯ ಸಾಡೇಸಾತಿಯ ದುಷ್ಪರಿಣಾಮಗಳನ್ನು ತೊಡೆದುಹಾಕಲು ಮತ್ತು ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿ ಶನಿವಾರದಂದು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆ ಜೂನ್ 21ರ ನಂತರ 4ನೇ ಮನೆಯಲ್ಲಿ ಮಂಗಳನ ಸಂಚಾರವು ಉಂಟಾಗುವ ಕಾರಣ ಕುಟುಂಬದಲ್ಲಿ ಅಶಾಂತಿ ಉಂಟಾಗುವುದನ್ನು ತಪ್ಪಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನನ್ನ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಕೆಂಪು ಹೂವುಗಳಿಂದ ದೇವರನ್ನು ಪೂಜಿಸಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. 6ನೇ ಮನೆಯಲ್ಲಿ ಕುಳಿತಿರತಕ್ಕಂತಹ ಉಚ್ಚ ಗುರುವಿನ ಸಹಾಯದಿಂದ ಶತ್ರುಗಳನ್ನು ಸೋಲಿಸಲು ಮತ್ತು ಸಾಲದಿಂದ ಮುಕ್ತರಾಗಲು ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ದತ್ತಾತ್ರೇಯ ಅಥವಾ ಶ್ರೀ ದಕ್ಷಿಣಮೂರ್ತಿಯನ್ನು ಪೂಜಿಸಿ ಸ್ನೇಹಿತರೆ. ಇದು ಕೂಡ ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.